ಎಲ್ಲರಿಗೂ ನಮಸ್ಕಾರಗಳು. ನಾನು ಈಶ್ವರ್ ಖಂಡ್ರೆ, ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ ಸಚಿವ ಮಾತನಾಡ್ತಾ ಇದ್ದೇನೆ. ಬಂಧುಗಳೇ, ಎಲ್ಲರಿಗೂ ಪ್ರಥಮವಾಗಿ ಅರ್ತ್ ಅವರ್ನ ಈ ದಿವಸದ ಹಾರ್ದಿಕ ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯುತ್ ಜಗದ ಅದ್ಭುತ ಆವಿಷ್ಕಾರಗಳಲ್ಲಿ ಒಂದು. ಕೈಗಾರಿಕೆಗಳ ಚಕ್ರ ಉರುಳಲು, ದೇಶದ ಅಭಿವೃದ್ಧಿಯ ರಥ ಸಾಗಲು ವಿದ್ಯುತ್ ಅತ್ಯಗತ್ಯ ಮತ್ತು ಅವಶ್ಯಕವಾಗಿದೆ. ಆದರೆ ಇಂದಿನ ದಿನಮಾನದಲ್ಲಿ ವಿದ್ಯುತ್ನ ಅಪರಿಮಿತ ಮತ್ತು ಅನಗತ್ಯ ಬಳಕೆ ಆಗುತ್ತಿರುವುದು ಅತ್ಯಂತ ವಿಷಾದದ ಸಂಗತಿ. ವಿದ್ಯುತ್ ಅಭಿವೃದ್ಧಿಗೆ ಹೇಗೆ ನಾವು ಮಹತ್ವ ಕೊಡುತ್ತೇವೆ, ಅಷ್ಟೇ ಪ್ರಮಾಣದಲ್ಲಿ ಪ್ರಕೃತಿಯ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಅದು ಬೀರುತ್ತದೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ. ವಿದ್ಯುತ್ ಉಪಕರಣಗಳಿಂದ ಹೊರಸೂಸುವ ಶಾಖದಿಂದ ಜಾಗತಿಕ ತಾಪಮಾನ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು ಎಲ್ಲರ ಗಮನದಲ್ಲಿದೆ. स्कूल स्टाइल कैंसल्ड। यहाँ लर्निंग मिलती है क्रिएटिव ट्विस्ट के साथ। नॉलेज पार्क द क्रिएटिव स्कूल, क्रिएटिविटी इज आवर सब्जेक्ट। नोबल पब्लिक स्कूल, एल्म से ही दोनों जहां में कामयाबी है। ಇರುವಂತದ್ದು ಒಂದೇ ಭೂಮಿ. ಈ ಭೂಮಿಯನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇದನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ನಾವು ಹಸ್ತಾಂತರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ವಿದ್ಯುತ್ತನ್ನು ಹಿತವಾಗಿ ಮಿತವಾಗಿ ಬಳಸಬೇಕು. ಈ ನಿಟ್ಟಿನಲ್ಲಿ ಜಾಗತಿಕವಾಗಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಮಾರ್ಚ್ ತಿಂಗಳ ಕೊನೆ ಶನಿವಾರ ಅರ್ತ್ ಅವರ್ ಆಚರಿಸಲಾಗುತ್ತದೆ. ಅರ್ತ್ ಅವರ್ WWF ಆಯೋಜಿಸುವ ಜಾಗತಿಕ ಜಾಗೃತಿ ಆಂದೋಲನವಾಗಿದೆ. ಈ ವರ್ಷ ಮಾರ್ಚ್ 28ರಂದು ಅರ್ತ್ ಅವರ್ ಆಚರಿಸಲಾಗುತ್ತಿದ್ದು, ಅಂದು ರಾತ್ರಿ 8:30ರಿಂದ 9:30ರವರೆಗೆ ಎಲ್ಲರೂ ನಿಮ್ಮ ಕಾರ್ಯಸ್ಥಳ, ಮನೆಗಳಲ್ಲಿ ಅನಗತ್ಯವಾದ ವಿದ್ಯುತ್ ದೀಪಗಳನ್ನು ನಂದಿಸಿ ಜಾಗೃತಿ ಮೂಡಿಸಬೇಕು. ಹಾಗೆ ಭೂಮಿಯನ್ನು ಉಳಿಸುವ ಒಂದು ಸಂದೇಶ ನಾವು ನೀವೆಲ್ಲರೂ ಸೇರಿ ಸಾರೋಣ. ಕರ್ನಾಟಕ ರಾಜ್ಯದ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವನಾಗಿ ನಾನು ನಾಡಿನ ಎಲ್ಲ ಜನರಿಗೂ 1 ಗಂಟೆಗಳ ಕಾಲ ಅನಗತ್ಯ ವಿದ್ಯುತ್ ಬೆಳಕನ್ನು ನಂದಿಸಿ ಈ ಭೂಗ್ರಹ ಇರುವಂತಹ ಒಂದೇ ಭೂಮಿಯನ್ನು ಸಂರಕ್ಷಿಸಲು ತಾವೆಲ್ಲ ಸಹಕರಿಸುತ್ತೀರಿ ಅಂತ ಹೇಳಿ ನಾನು ನಂಬಿದ್ದೇನೆ. ಎಲ್ಲರಿಗೆ ಧನ್ಯವಾದಗಳು. Sky Sunshine School, step towards better future. Jayashankar Colony, Shantiniketan Ground, Pisva Kalyan.